ತುಂಬ ಧನ್ಯವಾದಗಳು. ಇವತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ನಾವು ಜಯಗಳಿಸಿದ್ದೇವೆ. ಅತ್ಯಧಿಕ ಸುಮಾರು 2,70,000 ಮತಗಳ ಅಂತರದಿಂದ ನಾವೆಲ್ಲ ಇವತ್ತು ನಾವು ಜಯಗಳಿಸಿದ್ದೇವೆ. ಈ ಗೆಲುವು ಇದು ನನ್ನ ಗೆಲುವಲ್ಲ, ಇದು ನಮ್ಮ ಕಾರ್ಯಕರ್ತರ ಗೆಲುವು ಮತ್ತು ನಮ್ಮ ಎಲ್ಲ ಪ್ರಿಯ ಮತದಾರರ ಗೆಲುವು. ಅದರಿಂದ ಈ ಗೆಲುವನ್ನು ನಾನು ಈ ಮತದಾರರಿಗೆ ಅರ್ಪಿಸ್ತಾ ಇದ್ದೇನೆ ಈ ಗೆಲುವನ್ನು. ಸೊ ಅಂದರೆ ಕಳೆದ 10 ವರ್ಷದಿಂದ ಇದು ಬೇರೆ ವಿರೋಧ ಪಕ್ಷದ ತೆಕ್ಕೆಯಲ್ಲಿತ್ತು. ಅದನ್ನು ನಾವು ಇವತ್ತು BJP JDS NDA ಒಕ್ಕೂಟ ನಾವು BJPಯಿಂದ ಸ್ಪರ್ಧೆ ಮಾಡಿ ಅದನ್ನು BJP ತೆಕ್ಕೆಗೆ ಈ ಕ್ಷೇತ್ರವನ್ನು ತೆಗೆದುಕೊಂಡಿದ್ದೇವೆ. ಯಾಕೆಂದರೆ ಇದೊಂದು ಐತಿಹಾಸಿಕ ಗೆಲುವು, ಒಂದು ಬದಲಾವಣೆಯ ಗೆಲುವು ಅಂತಲೇ ಹೇಳಬೇಕಾಗುತ್ತೆ. ಇಲ್ಲಿ ಯಾಕೆಂದರೆ ಇವತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಇಡೀ ರಾಷ್ಟ್ರದ ಗಮನವನ್ನು ಸೆಳೆದಿತ್ತು. ಇದು ಬಹಳ ಪ್ರತಿಷ್ಠಿತ ಕ್ಷೇತ್ರ ಕೂಡ ಆಗಿತ್ತು. ಹೀಗಾಗಿ ಎಲ್ಲರ ಒಂದು ನೋಟ ಈ ಕಡೆನೇ ಇತ್ತು. ಸೊ ಇವತ್ತು ನಾವು ಅತ್ಯಧಿಕ ಮತಗಳನ್ನು ಗಳಿಸುವ ಮೂಲಕ ಈ ಕ್ಷೇತ್ರವನ್ನು BJP ಪಡೆದುಕೊಂಡಿದೆ. ಇದಕ್ಕೋಸ್ಕರ ನಾನು ಎಲ್ಲ ಕಾರ್ಯಕರ್ತರನ್ನು JDS ಮತ್ತು BJP ಕಾರ್ಯಕರ್ತರನ್ನು ಮತ್ತು ಎಲ್ಲ ಮತದಾರರನ್ನು ನಾನು ಅಭಿನಂದಿಸ್ತೇನೆ, ಅವರಿಗೆ ಧನ್ಯವಾದವನ್ನು ಹೇಳ್ತೇನೆ, ಹೃದಯ ಸ್ಪರ್ಶಿ ನಮಸ್ಕಾರಗಳನ್ನು ಹೇಳ್ತೇನೆ. ಹೀಗಾಗಿ ಇವತ್ತು ನಾವು ಚಾಮುಂಡೇಶ್ವರಿ ದೇವಿಯ ದರ್ಶನಕ್ಕೆ ಬಂದಿದ್ವಿ. ಯಾಕೆಂದರೆ ನಾಮಪತ್ರ ಸಲ್ಲಿಸೋದಕ್ಕೆ ಮೊದಲು ಬಂದಿದ್ವಿ. ಇವತ್ತು ವಿಜಯೋತ್ಸವವನ್ನು ಇಲ್ಲಿಂದಲೇ ಆಚರಿಸ್ತಾ ಇದ್ದೀವಿ. ಸೊ ಹೀಗಾಗಿ ನಮ್ಮ ಎಲ್ಲ ಮತದಾರರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ನಮ್ಮ ಎಲ್ಲ ನಾಯಕರು, ರಾಷ್ಟ್ರ ಮಟ್ಟದ ನಾಯಕರು, ರಾಜ್ಯ ಮಟ್ಟದ ನಾಯಕರು, ಸ್ಥಳೀಯ ನಾಯಕರು ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.